ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆಯ ಆರಂಭವಾಗುವ ಶುಭ ಸಮಯ ಬಂದಿದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಕಾಡುತ್ತಿದ್ದ ಪ್ರಶ್ನೆಗಳು, ಆತಂಕಗಳು ಮತ್ತು ನಿರೀಕ್ಷೆಗಳು ಈಗ ನಿಧಾನವಾಗಿ ಪರಿಹಾರದ ದಾರಿಯನ್ನು ಕಂಡುಕೊಳ್ತಾ ಇವೆ. ನೀವು ಮಾಡಿದ ಪರಿಶ್ರಮ ಮತ್ತು ತಾಳ್ಮೆಗೆ ಈಗ ಉತ್ತಮ ಫಲ ಸಿಗುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ರಾಶಿಯ ಮೇಲೆ ಶುಭ ಗ್ರಹಗಳ ಅನುಕೂಲಕರ ಪ್ರಭಾವ ಹೆಚ್ಚಾಗ್ತಾ ಇರೋದ್ರಿಂದ ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತೆ. ಇತ್ತೀಚೆಗೆ ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಹೊಸ ಕನಸುಗಳು, ಹೊಸ ಯೋಜನೆಗಳು ಅಥವಾ ಹೊಸ ಗುರಿಗಳ ಬಗ್ಗೆ ಆಲೋಚನೆಗಳು ಬರ್ತಿದ್ರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ನಿಮ್ಮ ಅದೃಷ್ಟದ ಹೊಸ ಅಧ್ಯಾಯ ಆರಂಭವಾಗುತ್ತಿರುವ ಸಂಕೇತ ಆಗಿರ್ಬೋದು. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಂತೋಷ ಹೆಚ್ಚಾಗುತ್ತೆ. ಬಹಳ ದಿನಗಳಿಂದ ಇದ್ದ ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ಮನೆಯ ಸದಸ್ಯರ ನಡುವೆ ಪರಸ್ಪರ ಗೌರವ ಮತ್ತು ವಿಶ್ವಾಸ ಹೆಚ್ಚಾಗುತ್ತೆ. ಕುಟುಂಬದ ಸದಸ್ಯರೊಬ್ಬರಿಗೆ ಸಿಗುವ ಒಂದು ಲಾಭ, ಒಂದು ಶುಭ ಸುದ್ದಿ ಅನ್ನೋದು ಕೂಡ ಇಡೀ ಮನೆಯ ಸಂಭ್ರಮಕ್ಕೆ ಕಾರಣ ಆಗ್ಬೋದು. ಮದುವೆ, ಉದ್ಯೋಗ, ಶಿಕ್ಷಣ ಅಥವಾ ಹೊಸ ಆಸ್ತಿಗೆ ಸಂಬಂಧಿಸಿದ ಒಳ್ಳೆಯ ಬೆಳವಣಿಗೆಗಳು ಕಾಣಿಸಿಕೊಳ್ಳುವ ಯೋಗ ಇದೆ. ಉದ್ಯೋಗದಲ್ಲಿರುವವರಿಗೆ ಪದೋನ್ನತಿ, ವೇತನ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿ ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮವನ್ನು ಹಿರಿಯರು ಗುರುತಿಸಿ ಮೆಚ್ಚುವ ಸಮಯ ಬಂದಿದೆ. ವ್ಯವಹಾರ ಮಾಡುವವರಿಗೆ ಹೊಸ ಗ್ರಾಹಕರು, ಹೊಸ ಪಾಲುದಾರಿಕೆ ಮತ್ತು ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ದೊರೆಯಬಹುದು. ಹಣಕಾಸಿನ ವಿಷಯದಲ್ಲಿ ಶುಭ ಬೆಳವಣಿಗೆಗಳು ಕಾಣಿಸಿಕೊಳ್ಳುತ್ತೆ. ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಹಣ ಮರಳಿ ಸಿಗಬಹುದು. ಹೊಸ ಆದಾಯದ ಮೂಲ ಆರಂಭವಾಗುವ ಯೋಗ ಕೂಡ ಇದೆ. ಆದರೆ ಹಣದ ವ್ಯವಹಾರಗಳಲ್ಲಿ ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳೋದು ಉತ್ತಮ. ಆರೋಗ್ಯದ ವಿಷಯದಲ್ಲಿ ನಿಧಾನವಾಗಿ ಉತ್ತಮ ಸುಧಾರಣೆ ಕಾಣಬಹುದು. ಮನಸ್ಸಿನ ಒತ್ತಡ ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯೊಬ್ಬರು ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಅವರ ಸಲಹೆ, ಸಹಾಯ ಅಥವಾ ಪರಿಚಯ ನಿಮ್ಮ ಭವಿಷ್ಯದ ಯಶಸ್ಸಿಗೆ ಪ್ರಮುಖ ಕಾರಣ ಆಗಬಹುದು. ಮುಂದಿನ ಕೆಲವೇ ದಿನಗಳಲ್ಲಿ ಬರುವ ಒಂದು ಫೋನ್ ಕಾಲ್, ಸಂದೇಶ ಅಥವಾ ಅನಿರೀಕ್ಷಿತ ಭೇಟಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆದ್ದರಿಂದ ಯಾವುದೇ ಅವಕಾಶವನ್ನು ನಿರ್ಲಕ್ಷ್ಯ ಮಾಡದೆ ಧೈರ್ಯದಿಂದ ಮುಂದೆ ಸಾಗಿರಿ. ದೇವರ ಕೃಪೆ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಪರಿಶ್ರಮ ಈಗ ಒಂದಾಗಿ ನಿಮ್ಮ ಜೀವನದಲ್ಲಿ ಹೊಸ ಯಶಸ್ಸಿನ ಅಧ್ಯಾಯವನ್ನು ಆರಂಭಿಸುತ್ತವೆ. ನಿಮ್ಮ ಮನೆಗೆ ಸಂತೋಷ, ಗೌರವ, ಸಮೃದ್ಧಿ ಮತ್ತು ಶುಭ ಸುದ್ದಿಗಳು ಒಂದರ ಹಿಂದೆ ಒಂದರಂತೆ ಪ್ರವೇಶ ಮಾಡ್ತಾ ಇವೆ. ನೀವು ಇಷ್ಟು ದಿನಗಳಿಂದ ಕಂಡ ಕನಸುಗಳು ನನಸಾಗುವ ಸಮಯ ಆರಂಭ ಆಗಿದೆ. ಮುಂದಿನ ದಿನಗಳು ನಿಮ್ಮ ಜೀವನದ ಅತ್ಯಂತ ಸಂತೋಷದ ಮತ್ತು ಯಶಸ್ವಿ ದಿನಗಳಾಗುವ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಮಕರ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಿರುವ ಎರಡನೇ ಮಹತ್ವದ ಶುಭ ಸೂಚನೆ ಬಗ್ಗೆ ತಿಳಿದುಕೊಳ್ಳೋಣ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಳ್ಳೆಯದು ನಡೆಯಲಿದೆ ಎಂಬ ಭಾವನೆ ಮೂಡ್ತಿದ್ರೆ ಅದು ವ್ಯರ್ಥವಲ್ಲ. ನಿಮ್ಮ ರಾಶಿಯ ಮೇಲೆ ಶುಭ ಗ್ರಹಗಳ ಪ್ರಭಾವ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದ್ದು, ಹಲವು ದಿನಗಳಿಂದ ನಿಂತಿದ್ದ ಕೆಲಸಗಳಿಗೆ ಈಗ ಹೊಸ ಚಾಲನೆ ಸಿಗ್ತಾ ಇದೆ. ನೀವು ಎಷ್ಟು ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶ ಈಗ ನಿಮ್ಮ ಕೈ ಸೇರಬಹುದು. ಉದ್ಯೋಗದಲ್ಲಿರುವವರಿಗೆ ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಜವಾಬ್ದಾರಿ ಅಥವಾ ಪದೋನ್ನತಿಯ ಯೋಗ ಕೂಡ ಕಾಣಿಸ್ತಾ ಇದೆ. ವ್ಯವಹಾರ ಮಾಡುತ್ತಿರುವವರಿಗೆ ಹೊಸ ಗ್ರಾಹಕರು, ಹೊಸ ಯೋಜನೆಗಳು ಮತ್ತು ಲಾಭದಾಯಕ ಒಪ್ಪಂದಗಳು ದೊರೆಯಬಹುದು. ದೂರದ ಪ್ರದೇಶಗಳಿಂದ ಅಥವಾ ಹೊಸ ಪರಿಚಯಗಳಿಂದ ಉತ್ತಮ ಅವಕಾಶಗಳು ಬರಬಹುದು. ಹಣಕಾಸಿನ ವಿಷಯದಲ್ಲಿ ಬಹಳ ದಿನಗಳಿಂದ ಇದ್ದ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತೆ. ಸಿಲುಕಿಕೊಂಡಿದ್ದ ಹಣ ಮರಳಿ ಸಿಗಬಹುದು. ಹಿಂದೆ ಮಾಡಿದ ಹೂಡಿಕೆಯಿಂದ ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಉಳಿತಾಯ ಮತ್ತು ಸರಿಯಾದ ಹಣಕಾಸಿನ ಯೋಜನೆ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಸ್ಥಿರತೆಯನ್ನು ನೀಡಲಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗಲಿದೆ. ಮನೆಯ ಸದಸ್ಯರೊಬ್ಬರಿಗೆ ಸಿಗುವ ಸಾಧನೆ ಇಡೀ ಕುಟುಂಬಕ್ಕೆ ಹೆಮ್ಮೆ ತರುವ ಸಾಧನೆ ಆಗಿರುತ್ತೆ. ಮದುವೆ, ಶಿಕ್ಷಣ, ಉದ್ಯೋಗ ಅಥವಾ ಹೊಸ ಮನೆಗೆ ಸಂಬಂಧಿಸಿದ ಶುಭ ಸುದ್ದಿಗಳು ಕೇಳಿ ಬರಬಹುದು. ಕುಟುಂಬದ ಎಲ್ಲರೂ ಒಟ್ಟಾಗಿ ಸಂತೋಷದ ಕ್ಷಣಗಳನ್ನು ಆಚರಿಸುವ ಅವಕಾಶ ಸಿಗಬಹುದು. ನಿಮ್ಮ ಮಾತಿಗೆ ಮನೆಯವರಿಗೆ ಹೆಚ್ಚಿಗೆ ಗೌರವ ಸಿಗುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಹಲವರಿಗೆ ಮಾರ್ಗದರ್ಶನ ಆಗಬಹುದು. ಆರೋಗ್ಯದ ವಿಷಯದಲ್ಲಿ ಉತ್ತಮ ಚೇತರಿಕೆ ಕಂಡು ಬರಬಹುದು. ಮನಸ್ಸಿನ ಒತ್ತಡ ಕಡಿಮೆಯಾಗಿ ಹೊಸ ಆತ್ಮವಿಶ್ವಾಸ ಮೂಡುತ್ತೆ. ನೀವು ಮುಂದೂಡುತ್ತಿದ್ದ ಒಂದು ಪ್ರಮುಖ ಕೆಲಸ ಈಗ ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಹೊಸ ವ್ಯಕ್ತಿಯೊಬ್ಬರು ನಿಮ್ಮ ಭವಿಷ್ಯದ ಯಶಸ್ಸಿನಲ್ಲಿ ಮಹತ್ವದ ಪಾತ್ರ ವಹಿಸಬಹುದು. ಅವರ ಮೂಲಕ ಹೊಸ ಅವಕಾಶ, ಹೊಸ ವ್ಯವಹಾರ ಅಥವಾ ಹೊಸ ಪರಿಚಯ ನಿಮ್ಮ ಜೀವನವನ್ನು ಮತ್ತಷ್ಟು ಉತ್ತಮಗೊಳಿಸಬಹುದು. ಮುಂದಿನ ಕೆಲವೇ ದಿನಗಳಲ್ಲಿ ಬರುವ ಒಂದು ಫೋನ್
ಕರೆ, ಸಂದೇಶ ಅಥವಾ ಅನಿರೀಕ್ಷಿತ ಭೇಟಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಅದರಿಂದ ಯಾವುದೇ ಅವಕಾಶವನ್ನು ಸಣ್ಣದು ಅಂತ ಭಾವಿಸಬೇಡಿ. ದೇವರ ಕೃಪೆ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಪರಿಶ್ರಮ ಈಗ ಒಂದಾಗಿ ನಿಮ್ಮ ಜೀವನದಲ್ಲಿ ಹೊಸ ಯಶಸ್ಸಿನ ಅಧ್ಯಾಯವನ್ನು ಆರಂಭಿಸ್ತೀವಿ. ನಿಮ್ಮ ಮನೆಗೆ ಸಂತೋಷ, ಸಮೃದ್ಧಿ, ಗೌರವ ಮತ್ತು ಶುಭ ಸುದ್ದಿಗಳು ಒಂದರ ಹಿಂದೆ ಒಂದರಂತೆ ಪ್ರವೇಶ ಮಾಡ್ತಾ ಇವೆ. ನೀವು ಇಷ್ಟು ದಿನಗಳಿಂದ ಕಂಡ ಕನಸುಗಳು ಈಗ ಒಂದೊಂದಾಗಿ ನನಸಾಗುವ ಸಮಯ ಬಂದಿದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರಯತ್ನವೇ ಈ ಶುಭ ಸಮಯವನ್ನು ಇನ್ನಷ್ಟು ಯಶಸ್ವಿಗೊಳಿಸುತ್ತೆ. ಕರೆ, ಸಂದೇಶ ಅಥವಾ ಅನಿರೀಕ್ಷಿತ ಭೇಟಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಅದರಿಂದ ಯಾವುದೇ ಅವಕಾಶವನ್ನು ಸಣ್ಣದು ಅಂತ ಭಾವಿಸಬೇಡಿ. ದೇವರ ಕೃಪೆ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಪರಿಶ್ರಮ ಈಗ ಒಂದಾಗಿ ನಿಮ್ಮ ಜೀವನದಲ್ಲಿ ಹೊಸ ಯಶಸ್ಸಿನ ಅಧ್ಯಾಯವನ್ನು ಆರಂಭಿಸ್ತೀವಿ. ನಿಮ್ಮ ಮನೆಗೆ ಸಂತೋಷ, ಸಮೃದ್ಧಿ, ಗೌರವ ಮತ್ತು ಶುಭ ಸುದ್ದಿಗಳು ಒಂದರ ಹಿಂದೆ ಒಂದರಂತೆ ಪ್ರವೇಶ ಮಾಡ್ತಾ ಇವೆ. ನೀವು ಇಷ್ಟು ದಿನಗಳಿಂದ ಕಂಡ ಕನಸುಗಳು ಈಗ ಒಂದೊಂದಾಗಿ ನನಸಾಗುವ ಸಮಯ ಬಂದಿದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರಯತ್ನವೇ ಈ ಶುಭ ಸಮಯವನ್ನು ಇನ್ನಷ್ಟು ಯಶಸ್ವಿಗೊಳಿಸುತ್ತೆ. ಕರೆ, ಸಂದೇಶ ಅಥವಾ ಅನಿರೀಕ್ಷಿತ ಭೇಟಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಅದರಿಂದ ಯಾವುದೇ ಅವಕಾಶವನ್ನು ಸಣ್ಣದು ಅಂತ ಭಾವಿಸಬೇಡಿ. ದೇವರ ಕೃಪೆ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಪರಿಶ್ರಮ ಈಗ ಒಂದಾಗಿ ನಿಮ್ಮ ಜೀವನದಲ್ಲಿ ಹೊಸ ಯಶಸ್ಸಿನ ಅಧ್ಯಾಯವನ್ನು ಆರಂಭಿಸ್ತೀವಿ. ನಿಮ್ಮ ಮನೆಗೆ ಸಂತೋಷ, ಸಮೃದ್ಧಿ, ಗೌರವ ಮತ್ತು ಶುಭ ಸುದ್ದಿಗಳು ಒಂದರ ಹಿಂದೆ ಒಂದರಂತೆ ಪ್ರವೇಶ ಮಾಡ್ತಾ ಇವೆ. ನೀವು ಇಷ್ಟು ದಿನಗಳಿಂದ ಕಂಡ ಕನಸುಗಳು ಈಗ ಒಂದೊಂದಾಗಿ ನನಸಾಗುವ ಸಮಯ ಬಂದಿದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರಯತ್ನವೇ ಈ ಶುಭ ಸಮಯವನ್ನು ಇನ್ನಷ್ಟು ಯಶಸ್ವಿಗೊಳಿಸುತ್ತೆ. ಕರೆ, ಸಂದೇಶ ಅಥವಾ ಅನಿರೀಕ್ಷಿತ ಭೇಟಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಅದರಿಂದ ಯಾವುದೇ ಅವಕಾಶವನ್ನು ಸಣ್ಣದು ಅಂತ ಭಾವಿಸಬೇಡಿ. ದೇವರ ಕೃಪೆ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಪರಿಶ್ರಮ ಈಗ ಒಂದಾಗಿ ನಿಮ್ಮ ಜೀವನದಲ್ಲಿ ಹೊಸ ಯಶಸ್ಸಿನ ಅಧ್ಯಾಯವನ್ನು ಆರಂಭಿಸ್ತೀವಿ. ನಿಮ್ಮ ಮನೆಗೆ ಸಂತೋಷ, ಸಮೃದ್ಧಿ, ಗೌರವ ಮತ್ತು ಶುಭ ಸುದ್ದಿಗಳು ಒಂದರ ಹಿಂದೆ ಒಂದರಂತೆ ಪ್ರವೇಶ ಮಾಡ್ತಾ ಇವೆ. ನೀವು ಇಷ್ಟು ದಿನಗಳಿಂದ ಕಂಡ ಕನಸುಗಳು ಈಗ ಒಂದೊಂದಾಗಿ ನನಸಾಗುವ ಸಮಯ ಬಂದಿದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರಯತ್ನವೇ ಈ ಶುಭ ಸಮಯವನ್ನು ಇನ್ನಷ್ಟು ಯಶಸ್ವಿಗೊಳಿಸುತ್ತೆ. ಕರೆ, ಸಂದೇಶ ಅಥವಾ ಅನಿರೀಕ್ಷಿತ ಭೇಟಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಅದರಿಂದ ಯಾವುದೇ ಅವಕಾಶವನ್ನು ಸಣ್ಣದು ಅಂತ ಭಾವಿಸಬೇಡಿ. ದೇವರ ಕೃಪೆ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಪರಿಶ್ರಮ ಈಗ ಒಂದಾಗಿ ನಿಮ್ಮ ಜೀವನದಲ್ಲಿ ಹೊಸ ಯಶಸ್ಸಿನ ಅಧ್ಯಾಯವನ್ನು ಆರಂಭಿಸ್ತೀವಿ. ನಿಮ್ಮ ಮನೆಗೆ ಸಂತೋಷ, ಸಮೃದ್ಧಿ, ಗೌರವ ಮತ್ತು ಶುಭ ಸುದ್ದಿಗಳು ಒಂದರ ಹಿಂದೆ ಒಂದರಂತೆ ಪ್ರವೇಶ ಮಾಡ್ತಾ ಇವೆ. ನೀವು ಇಷ್ಟು ದಿನಗಳಿಂದ ಕಂಡ ಕನಸುಗಳು ಈಗ ಒಂದೊಂದಾಗಿ ನನಸಾಗುವ ಸಮಯ ಬಂದಿದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರಯತ್ನವೇ ಈ ಶುಭ ಸಮಯವನ್ನು ಇನ್ನಷ್ಟು ಯಶಸ್ವಿ